ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾತಾಡಲಿಕ್ಕಿದ್ದೀನಿ ಹೆನ್ರಿ ಹಾರಿಡ್ ಕಾರ್ಟೂನ್ ಬಗ್ಗೆ. ಆ್ಯಂಡ್ ಮೇನ್ಲಿ ನಾನಿವತ್ತು ಕೆಲವು ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡಲಿಕ್ಕಿದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ, ಫುಲ್ ವಿಡಿಯೋ ನೋಡಿ. ಈ ವಿಡಿಯೋ ನೋಡೋಕ್ಕಿಂತ ಮೊದಲು ಹೆನ್ರಿ ಬಗ್ಗೆ ನೀವು ತಿಳ್ಕೊಂಡಿರ್ತೀರ ಇಷ್ಟೇ. ಅವನು ತುಂಬ ಜಾಸ್ತಿ ಪೋಖ್ರಿ ಇದ್ದಾನೆ ಆ್ಯಂಡ್ ಅವನು ಯಾರ ಮಾತು ಕೇಳಲ್ಲ. ಈ ವಿಡಿಯೋ ಮುಗಿದ ನಂತರ ನಿಮಗೆ ರಿಯಲೈಸ್ ಆಗುತ್ತೆ ಹೆನ್ರಿಗೆ ಯಾಕೆ ಈ ರೀತಿ ಆದ ಅಂತ. ಸ್ಟಾರ್ಟಿಂಗ್ ಮಾತಾಡುವ ಪೇರೆಂಟ್ಸಿಂದ. ಸೊ ಮೊದಲಿಗೆ ಹೆನ್ರಿ ಮನೇಲೇ ಇದ್ದವನು, ಆಮೇಲೆ ಸ್ಕೂಲಿಗೆ ಹೋದ. ಸೊ ಹಾಗಾಗಿ ಮೊದಲು ಪೇರೆಂಟ್ಸ್ ಬರ್ತಾರೆ ನೋಡಿ. ಹೆನ್ರಿಯ ಅಪ್ಪ ಅಮ್ಮನಿಗೆ ಗೊತ್ತಿರ್ತದೆ ಹೆನ್ರಿ ಯಾವ ರೀತಿ ಅಂತ. ಆ್ಯಂಡ್ ಮೊದಲಿಗೆ ಹೇಳೋದಾದರೆ ಪರ್ಫೆಕ್ಟ್ ಪೀಟರ್ ಕೂಡ ಇದ್ದಾನೆ ಈ ಒಂದು ರೀಸನ್ಗೆ ಕಾರಣ. ನೋಡಿ, ಪರ್ಫೆಕ್ಟ್ ಪೀಟರ್, ನಾನು ಯಾಕೆ ಪರ್ಫೆಕ್ಟ್ ಪೀಟರ್ ಅಂತ ಹೇಳ್ತಿದ್ದೇನೆ ಅಂದರೆ, ಆ ವ್ಯಕ್ತಿ ಎಲ್ಲರ ಮುಂದೆ ಆ ರೀತಿ ತೋರಿಸ್ಕೊಳ್ಳೋದು ಪರ್ಫೆಕ್ಟ್ ಪೀಟರ್ ಅಂತ. ಆ್ಯಂಡ್ ಮೇನ್ಲಿ ಅವನು ಕೂಡ ಒಂದು ಚಿಕ್ಕ ಹುಡುಗ, ಹೆನ್ರಿಗಿಂತಲೂ ಚಿಕ್ಕವನು, ಆದರೆ ಅವನು ತುಂಬ ಒಳ್ಳೆಯವನು. ಆ್ಯಂಡ್ ನಮ್ಮ ಹೆನ್ರಿ ತುಂಬಾ ಜಾಸ್ತಿ ಕೆಟ್ಟವನು ಅಂತ ತಂದೆ ತಾಯಿ ಅಂದ್ಕೊಂಡಿದ್ದಾರೆ. ನಿಜವಾಗಿ ಹೇಳಬೇಕಾದ್ರೆ ಅದು ಹೆನ್ರಿಯ ಕ್ಯಾರೆಕ್ಟರ್. ಪೋಖ್ರಿತನ ಮಾಡೋದು, ತುಂಟತನ ಇರೋದು, ಅದು ಹೆನ್ರಿ ಕ್ಯಾರೆಕ್ಟರ್. ತುಂಬ ಪರ್ಫೆಕ್ಟಾಗಿ ಎಲ್ಲ ಕೆಲಸ ಮಾಡ್ತಾ ಇರೋದು ಆ್ಯಂಡ್ ತಂದೆ ತಾಯಿ ಮುಂದೆ ಒಳ್ಳೆ ಇಂಪ್ರೆಷನ್ ಇಟ್ಕೊಂಡಿರೋದು ಪೀಟರ್ ಕ್ಯಾರೆಕ್ಟರ್. ಇಬ್ಬರದ್ದು ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿರುತ್ತೆ. ನನ್ನ ಪ್ರಕಾರ ಪೀಟರ್ನ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಪರ್ಫೆಕ್ಟ್ ಆ್ಯಂಡ್ ತುಂಬ ಜಾಸ್ತಿ ಟಾಪರ್. ಆದರೆ ಆ ಕೆಲಸನ ಹೆನ್ರಿ ಮಾಡೋಕ್ಕಾಗಲ್ಲ. ಹೆನ್ರಿ ಅವನ ಕ್ಯಾರೆಕ್ಟರನ್ನು ಹಿಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ಸೊ ಇದು ನನ್ನ ಅನುಮಾನ. ಮತ್ತೆ ಹೇಳಬೇಕಾದ್ರೆ ಹೆನ್ರಿಯ ಒಂದು ತಮ್ಮ, ತಮ್ಮನೂ ಕೂಡ ಕಾರಣ ಆಗ್ತಾನೆ ಹೆನ್ರಿ ಈ ರೀತಿ ಆಗಲಿಕ್ಕೆ. ಯಾಕಂದರೆ ಅವನು ಆ್ಯಕ್ಟಿಂಗ್ ಯಾವ ರೀತಿ ಮಾಡ್ತಾನೆ ಹೆನ್ರಿ ಮುಂದೆ ಅಂದರೆ, ನಿನ್ನಷ್ಟು ದ್ವೇಷ ನಾನು ಯಾರನ್ನೂ ಮಾಡಲ್ಲ ಆ ರೀತಿ ಆ್ಯಕ್ಟ್ ಮಾಡ್ತಾನೆ. ಅಂದರೆ ಹೆನ್ರಿಯನ್ನು ದ್ವೇಷ ಮಾಡ್ತಾನೆ, ಆದರೆ ಅವನು ಇಲ್ಲದಾಗ ಅವನ ತಂದೆ ತಾಯಿ ಮುಂದೆ ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ, ನಾನು ಅಣ್ಣನನ್ನು ತುಂಬ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತೀನಿ, ಆದರೆ ಅವನೇ ನನಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ. ಆ ರೀತಿಯ ಪರ್ಸ್ನಾಲಿಟಿ ಪೀಟರ್ ಇದ್ದಾಗಿರ್ತದೆ. ಸೊ ನೆಕ್ಸ್ಟ್ ಯಾರು ಕಾರಣ ಅಂದರೆ ಟೀಚರ್ಸ್. ಟೀಚರ್ಸ್ ಕೂಡ ಕಾರಣ ಆಗಿರ್ತಾರೆ. ಹೆನ್ರಿ ಈ ರೀತಿ ಇರೋದು ಅವನ ತಪ್ಪಾಗಿರೋದಿಲ್ಲ, ಅವನ ಕ್ಯಾರೆಕ್ಟರ್ ಅದು. ಅವನು ಆ ರೀತಿಯೇ ಇದ್ದಾನೆ ಚಿಕ್ಕ ವಯಸ್ಸಿಂದನೂ, ಆ್ಯಂಡ್ ದೊಡ್ಡ ಆಗುವಾಗ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾನೆ. ಆದರೆ ಟೀಚರ್ಸ್ ಅವರು ಅವನಿಗೆ ಯಾವ ರೀತಿ ಇದು ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗಿರ್ತದೆ. ನಾನು ಒಂದು ಎಪಿಸೋಡ್ ನೋಡಿದ್ದೆ, ಅದರಲ್ಲಿ ಸುಮ್ಮನೆ ಅವನು ಈ ಥರ ಬಂದು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾನೆ. ಆಗ ಪಿ ಟಿ ಸರ್ ಹೇಳ್ತಾರೆ, ಹೋಗು ಪನಿಷ್ಮೆಂಟ್. ಈ ಒಂದು ಮೂಮೆಂಟಿಗೆ ನಂಗೆ ಅನ್ನಿಸ್ತು, ಹೆನ್ರಿ ಕಂಡ್ರೆ ಯಾರಿಗೂ ಆಗಲ್ಲ. ಪಿ ಟಿ ಸರ್ ಆಗಿರ್ಬೋದು, ಮಿಸ್ ಬ್ಯಾಟಲಾಕ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಪರ್ಫೆಕ್ಟ್ ಪೀಟರ್ ಆಗಿರ್ಬೋದು. ಈ ಕಾರ್ಟೂನ್ ಯಾಕೆ ನಿಮಗೆ ಡಿಫ್ರೆಂಟ್ ಅನ್ನಿಸ್ತದೆ ಅಂದರೆ, ಈ ಒಂದು ಹೆನ್ರಿಯ ಜರ್ನಿಯನ್ನು ಮನೆಯಲ್ಲಿ ಕೂಡ ತೋರಿಸಿದ್ದಾರೆ ಆ್ಯಂಡ್ ಸ್ಕೂಲಲ್ಲಿ ಕೂಡ. ಆ್ಯಂಡ್ ಅದು ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ. ಆ್ಯಂಡ್ ಒಂದು ಎಪಿಸೋಡ್ ಇತ್ತು, ಅದರಲ್ಲಿ ಹೆನ್ರಿ ಏನಂದರೆ ತುಂಬ ಒಂದು ಏಜ್ಡ್ ಪರ್ಸನ್ ಆಗಿರ್ತಾನೆ. ಅಂದರೆ ಅವನು ಎಡಲ್ಟ್ ಆಗಿರ್ತಾನೆ. ಆ ಟೈಮಲ್ಲಿ ಮಾರ್ಗ್ರೆಟ್ ಜೊತೆ ಅವನದು ಮದುವೆ ಫಿಕ್ಸ್ ಆಗಿರುತ್ತೆ. ಆ ಟೈಮಲ್ಲಿ ಪೀಟರ್ ಗಾಡಿಯಲ್ಲಿ ಬಂದು ನಿಲ್ತಾನೆ ಆ್ಯಂಡ್ ಅವನಿಗೆ ಪೀಟರ್ಗಿಬ್ಬರು ಮಕ್ಕಳಿರ್ತಾರೆ. ಆ ಎಪಿಸೋಡ್ ನೀವು ನೋಡಿಸಿದ್ರೆ ನಿಮಗೆ ಗೊತ್ತಾಗಿರ್ಬೋದು. ಆ್ಯಂಡ್ ಆ ಮೂಮೆಂಟಲ್ಲಿ ಪೀಟರ್ ಬೇರೆ ಮನೆಯನ್ನು ಮಾಡಿ ಅಲ್ಲಿರ್ತಾನೆ. ಹೆನ್ರಿ ಅವನ ತಂದೆ ತಾಯಿಯನ್ನು ನೋಡ್ಕೊಳ್ತಿರ್ತಾನೆ. ಇದರಲ್ಲಿ ನಿಮ್ಗೆ ಗೊತ್ತಾಗೋದೇನೆಂದರೆ, ಪೀಟರ್ ಕೊನೆವರೆಗೂ ಇರೋದಿಲ್ಲ. ಲೈಕ್ ಎಲ್ಲ ಕಡೆಯಲ್ಲಿ ನೋಡಿ ನೀವು, ತುಂಬ ಹುಷಾರಿರ್ತಾರೆ, ತುಂಬ ಓದಿರ್ತಾರೆ, ತುಂಬ ಅಮೌಂಟನ್ನು ಗೇನ್ ಮಾಡ್ತಾರೆ, ಒಂದು ಜಾಬ್ ಅಂತ ಮಾಡ್ತಾರೆ ಬೇರೆ ಕಡೆಗೆ ಹೋಗಿ. ಆ್ಯಂಡ್ ಅವರು ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಅದು ಅಮೇರಿಕಾ ಆಗಿರ್ಬೋದು, ಯು ಎಸ್ ಎ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಇಂಡಿಯಾದಲ್ಲಿ ಇದ್ದ ಯಾರು ಕೂಡ ಅಂದರೆ ಜಾಸ್ತಿ ಹಣನ ಗಳಿಸದೆ ದೂರ ಕಡೆ ಹೋಗಿರೋದಿಲ್ಲ ನೋಡಿ. ಅವರೇ ತಂದೆ ತಾಯಿಯನ್ನು ನೋಡ್ಕೊಳ್ಳೋದು. ಇದರಲ್ಲೂ ಕೂಡ ಅದೇ ಸೀನ್ ತೋರಿಸಿದ್ದಾರೆ. ಹೆನ್ರಿಯೇ ಅವನ ತಂದೆ ತಾಯಿಯನ್ನು ನೋಡ್ಕೊಳ್ತಿರ್ತಾನೆ ಆ ಟೈಮಲ್ಲಿ. ಅವನು ಆ ಕಡೆ ಮಾರ್ಗ್ರೆಟ್ ಮನೇಲಿ ಕೆಲಸ ಕೂಡ ಮಾಡ್ತಿರ್ತಾನೆ. ಅವನು ಜಾಸ್ತಿ ಹಣನ ಪಡ್ಕೊಳ್ಳಿಲ್ಲ, ಆದರೆ ತಂದೆ ತಾಯಿಯನ್ನು ಆ ಟೈಮಲ್ಲೂ ಅವನೇ ನೋಡ್ಕೊಳ್ತಿದ್ದದ್ದು. ಆ್ಯಂಡ್ ಪೀಟರ್ ಬಂದು ನಿಲ್ತಾನೆ, ಮಾತಾಡ್ತಾನೆ ಅಣ್ಣನ ಜೊತೆ. ಅದರಲ್ಲೂ ಕೂಡ ದರ್ಪದಲ್ಲಿ ಮಾತಾಡಿ ಅಲ್ಲಿಂದ ಹೋಗ್ತಾನೆ. ಸೊ ನನ್ನ ಪ್ರಕಾರ ಹೆನ್ರಿ ಫ್ಯೂಚರಲ್ಲಿ ಹೋದಾಗ ಯಾವ ರೀತಿ ಕ್ಯಾರೆಕ್ಟರ್ ಆಗ್ತಾನಂದರೆ, ತಂದೆ ತಾಯಿಯನ್ನು ನೋಡುವಂಥವನು. ಸೊ ಪೀಟರ್ ಹಣದ ಹಿಂದೆ ಓಡ್ತಾ ಇರ್ತಾನೆ. ಅದೇ ರೀತಿ ಆಗೋದು ಗೈಸ್ ರಿಯಲ್ ಲೈಫಲ್ಲಿ ಕೂಡ. ನಿಮಗೆ ಗೊತ್ತಾಗಿರ್ಬೋದು, ಹೆನ್ರಿಯ ಪೇರೆಂಟ್ಸ್ ತುಂಬ ಜಾಸ್ತಿ ಕಾರಣ ಇದ್ದಾರೆ ಹೆನ್ರಿ ಈ ಥರ ಆಗಲಿಕ್ಕೆ. ಆದರೆ ನನಗೆ ಒಂದು ಖುಷಿಯಾಗಿದ್ದು ಹೆನ್ರಿಯ ಕಾನ್ಫಿಡೆನ್ಸ್. ಹೆನ್ರಿಯಷ್ಟು ಧೈರ್ಯವಂತ ಐ ಥಿಂಕ್ ಈ ಒಂದು ಕಾರ್ಟೂನಲ್ಲಿ ಯಾರಿಲ್ಲ. ನೀವು ಕಾರ್ಟೂನ್ ಇಂಡಸ್ಟ್ರಿಯಲ್ಲೇ ತೆಗೆದು ನೋಡಿ, ಕಾರ್ಟೂನ್ ಬೇರೆ ಬೇರೆ ಕಾರ್ಟೂನ್ಸ್ಗೆ ಕಂಪೇರ್ ಮಾಡಿ, ನನ್ನ ಪ್ರಕಾರ ಹೆನ್ರಿ ಎಷ್ಟು ತಾಕತ್ ಧೈರ್ಯವಂತ ಹುಡುಗ ಯಾರೂ ಇಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವನು ಒಂದು ಮ್ಯೂಸಿಕ್ ಬ್ರ್ಯಾಂಡನ್ನು ರೆಡಿ ಮಾಡಿದ್ದಾನೆ. ಆ್ಯಂಡ್ ಅದರ ಮೇನ್ ಸಿಂಗರ್ ಬಂದ್ಬಿಟ್ಟೆ ಹೆನ್ರಿ. ನೀವು ಎಪಿಸೋಡನ್ನು ನೋಡಿದರೆ ಹೆನ್ರಿ ಸ್ವಲ್ಪ ಬೈದರೆ ಸಾಕು, ನೀವು ಸುಮ್ಮನೆ ಇರು ಅಂತ ಹೇಳಿದರೆ ಸಾಕು, ಪೀಟರ್ ಕೂಗ್ಲಿಕ್ಕೆ ಶುರು ಮಾಡ್ತಾನೆ ಆ್ಯಂಡ್ ಅವನನ್ನು ಕಂಟ್ರೋಲ್ ಮಾಡಲಿಕ್ಕೆ ತಂದೆ ತಾಯಿ ಬಂದುಬಿಡ್ತಾರೆ. ಆದರೆ ನೀವು ಎಪಿಸೋಡ್ ತೆಗೆದು ನೋಡಿ, ಯಾವುದೇ ಒಂದು ಎಪಿಸೋಡಲ್ಲೂ ಕೂಡ ನಮ್ಮ ಹೆನ್ರಿ ಕೂಗಿಲ್ಲ. ನಂಗೆ ಅದೇ ತುಂಬ ಜಾಸ್ತಿ ಖುಷಿ ಕೊಡೋದು. ಆ್ಯಂಡ್ ಅವನ ಹತ್ರ ಒಂದು ಚಿಕ್ಕ ಟಾಯ್ ಇರ್ತದೆ ಆ್ಯಂಡ್ ಆ ಟಾಯ್ ಜೊತೆ ಅವನು ಆಡ್ತಾ ಇರ್ತಾನೆ ಆ್ಯಂಡ್ ಅದರೊಟ್ಟಿಗೆ ಮಲಗ್ತಾನೆ ಅವನು. ಸೊ ಇದ್ರಲ್ಲಿ ಗೊತ್ತಾಗುತ್ತೆ ಹೆನ್ರಿ ತುಂಬ ಜಾಸ್ತಿ ಪೋಖ್ರಿ ಇದ್ದಾನೆ, ಆದರೆ ಅವನ ಮನಸ್ಸಲ್ಲಿ ಒಂದು ಸ್ವಲ್ಪ ಪ್ರೀತಿ ಕೂಡ ಇದೆ.
ಟಾಯ್ ಮೇಲೆ. ಆ್ಯಂಡ್ ಅವ್ನು ತುಂಬ ಜಾಸ್ತಿ ಸಾಫ್ಟ್ ಇದ್ದಾನೆ, ಬಟ್ ಅವ್ರ ಮುಂದೆ ಜನರ ಮುಂದೆ ಅವ್ನು ತುಂಬ ಜಾಸ್ತಿ ಪೋಖ್ರಿ ಥರ ತೋರಿಸ್ಕೊತಾನೆ. ಆ್ಯಂಡ್ ನನಗೆ ಈ ಸೀರೀಸಲ್ಲಿ ತುಂಬ ಜಾಸ್ತಿ ಬೆಸ್ಟ್ ಪಾರ್ಟ್ ಅನಿಸಿದ್ದು ಹೆಂಡ್ರಿ ತಂದೆ ತಾಯಿ ಕೊಡುವಂಥ ರೆಸ್ಪೆಕ್ಟ್. ಅವ್ನು ತುಂಬ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾನೆ, ಅವನು ಕಡಿಮೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಲೈಕ್ ಅವ್ನ ತಾಯಿ ಹೇಳ್ತಾರೆ ಕ್ಲೀನ್ ಮಾಡು ಕಿಚನ್ ಅಂತ, ಕ್ಲೀನ್ ಮಾಡ್ತಾನೆ. ಹಾಲ್ ಕ್ಲೀನ್ ಮಾಡು, ಕ್ಲೀನ್ ಮಾಡ್ತಾನೆ. ಆ್ಯಂಡ್ ಕಾಂಪಿಟೇಷನ್ಗೆ ಹೋಗ್ತಾನೆ. ತುಂಬಾ ಸಖತ್ತಿರ್ತದೆ ಅದು ಟೈಮಲ್ಲಿ ನೋಡುವಾಗ ಹೆನ್ರಿಗೆ ತುಂಬ ಜಾಸ್ತಿ ಇರಿಟೇಟ್ ಆಗ್ತಾ ಇದ್ರೂ ಕೂಡ ತಂದೆ ತಾಯಿಗೆ ಅವ್ನು ಬೆಲೆ ಕೊಡ್ತಾನೆ. ಯಾರು ಈ ಥರ ಇರ್ತಾರೆ, ಆದರೂ ಕೂಡ ತಂದೆ ತಾಯಿ ಅವ್ನಿಗಷ್ಟು ಬೆಲೆ ಕೊಡಲಿಕ್ಕೆ ಹೋಗೋದಿಲ್ಲ. ಸೊ ನನ್ನ ಪ್ರಕಾರ ಹೆನ್ರಿ ಹಾರಿಡ್ನ ಒಂದು ಡಾರ್ಕ್ ಥಿಯರಿಯಲ್ಲಿ ಬರೋದೇ ಈ ಒಂದು ಪೇರೆಂಟ್ಸ್ನ ನೆಗ್ಲಿಜೆನ್ಸಿ ಅಂತ ಅನಿಸ್ತದೆ. ಸೊ ಎನಿವೇಸ್ ಗೈಸ್, ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಈ ಒಂದು ವಿಡಿಯೋದಕ್ಕೆ ನಾನು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ದೆ, ಬಟ್ ಇವತ್ತು ಫೈನಲಿ ಶೂಟ್ ಮಾಡಿ ರೆಡಿ ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ನೂ ತುಂಬ ಜಾಸ್ತಿ ಎನಿಮೇಸ್ನ ಮೂವೀಸ್ಗಳು ನಾನು ಎಕ್ಸ್ಪ್ಲನೇಷನ್ ಮಾಡಲಿಕ್ಕಿದ್ದೀನಿ, ಆ್ಯಂಡ್ ಎನಿಮೆ ಕೂಡ ಮಾಡಲಿಕ್ಕಿದ್ದೀನಿ. ಸೊ ಪೋಕಿಮಾನನ್ನು ಕಂಟಿನ್ಯೂ ಮಾಡ್ತೀನಿ. ಐ ಥಿಂಕ್ ಪೋಕಿಮಾನ್ ತುಂಬ ಜಾಸ್ತಿ ಜನಕ್ಕೆ ಇಷ್ಟ ಆಗ್ತಾಯಿದೆ. ಆ್ಯಂಡ್ ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.